ಮೈಸೂರಿನಲ್ಲೂ ಜಾರಕಿಹೊಳಿ ಸಂಬಂಧಿಗೆ ಶಾಕ್ ಎದುರಾಗಿದೆ. ದಟ್ಟಗಳ್ಳಿ ನಿವಾಸದ ಮೇಲೆ ದಾಳಿ ನಡೆಸಿರುವಂಥದ್ದು ಇಡಿ. ಮನೆಯಲ್ಲಿ ಈ ವೇಳೆ ಮಹತ್ವದ ದಾಖಲೆಗಳು ಲಭ್ಯವಾಗಿದ್ದು ಪರಿಶೀಲನೆ ನಡೆಸಲಾಗ್ತಾ ಇದೆ. 2012ರಲ್ಲಿ ಮೈಸೂರು ಅಬಕಾರಿ ಡಿಸಿ ಆಗಿದ್ರು ಮಂಜುನಾಥ್. 2012ರಲ್ಲಿ ಮೈಸೂರು ಅಬಕಾರಿ ಡಿಸಿ ಆಗಿದ್ರು ಇದೇ ಮಂಜುನಾಥ್. ದಟ್ಟಗಳ್ಳಿ ನಿವಾಸದ ಮೇಲೆ ಇಡಿ ದಾಳಿ ನಡೆಸಿದ್ದು ಮನೆಯಲ್ಲಿ ಮಹತ್ವದ ದಾಖಲೆಗಳ ಪರಿಶೀಲನಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಇಡಿ ಅಧಿಕಾರಿಗಳು. ಮೈಸೂರಿನಲ್ಲೂ ಜಾರಕಿಹೊಳಿ ಸಂಬಂಧಿಗೆ ಶಾಕ್ ಎದುರಾಗಿದೆ. ಅದರ ನಡುವೆ ದಟ್ಟಗಳ್ಳಿ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು. ಇದು ಏಕಕಾಲಕ್ಕೆ ನಡೆಸಿರುವಂಥ ದಾಳಿ. ಇದು ಮಂಜುನಾಥ್ ಅವರ ನಿವಾಸ ಅಷ್ಟೇ ಅಲ್ಲ, ಅವರ ಆಪ್ತರ ಮನೆ ಮೇಲೂ ಕೂಡ ಏಕಕಾಲಕ್ಕೆ ದಾಳಿ ನಡೆದಿದೆ. ಈ ವೇಳೆ ಮೈಸೂರಿನಲ್ಲೂ ಕೂಡ ಜಾರಕಿಹೊಳಿ ಸಂಬಂಧಿಗೆ ಶಾಕ್ ಕೊಟ್ಟಿದ್ದು ದಟ್ಟಗಳ್ಳಿ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆ ಮನೆಯಲ್ಲಿ ಮಹತ್ವದ ದಾಖಲೆಗಳ ಪರಿಶೀಲನಾ ಕಾರ್ಯದಲ್ಲಿ ನಿರತರಾಗಿದ್ದು, ಇನ್ನು ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೆ ಈ ಮಂಜುನಾಥ್ 2012ನೇ ಇಸವಿಯಲ್ಲಿ ಮೈಸೂರು ಅಬಕಾರಿ ಡಿಸಿ ಆಗಿಯೂ ಕೂಡ ಕೆಲಸವನ್ನು ನಿರ್ವಹಿಸಿದ್ರು. ಸೊ ಆ ಸಂದರ್ಭದಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೆದಿದೆ ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು ಇಡಿ. ಅದರ ಜೊತೆಗೆ ಜಾರಕಿಹೊಳಿ ಸಂಬಂಧಿ ಮೈಸೂರಿನಲ್ಲೂ ಕೂಡ ಜಾರಕಿಹೊಳಿ ಸಂಬಂಧಿಗೆ ಶಾಕ್ ಎದುರಾಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ದಟ್ಟಗಳ್ಳಿ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದಾಗ ಅಲ್ಲಿ ಒಂದಷ್ಟು ದಾಖಲೆಗಳ ಪರಿಶೀಲನಾ ಕಾರ್ಯ ನಿರಂತರವಾಗಿ ನಡೀತಾ ಇದೆ, ಮುಂದುವರೆದಿದೆ. 2012ರಲ್ಲಿ ಮೈಸೂರು ಅಬಕಾರಿ ಡಿಸಿ ಆಗಿದ್ರು ಮಂಜುನಾಥ್. ಇದೇ ಕಾರಣಕ್ಕೆ ಮೈಸೂರಿನಲ್ಲೂ ಕೂಡ ಈ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಂದ ದಾಳಿ ನಡೆದಿದ್ದು, ಅಲ್ಲಿಯೂ ದಟ್ಟಗಳ್ಳಿ ನಿವಾಸದ ಮೇಲೆ ದಾಳಿ ನಡೆಸಿರುವಂಥ ಇಡಿ ಅಧಿಕಾರಿಗಳು ಮಾಹಿತಿಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ದಾಖಲೆಗಳ ಪರಿಶೀಲನಾ ಕಾರ್ಯ ಕೂಡ ನಡೀತಾ ಇದೆ ಅಲ್ಲಿ. ಬಗದಷ್ಟು ಬಯಲಾಗ್ತಾ ಇರುವಂಥದ್ದು ಇಡಿ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಮಂಜುನಾಥ್ ಅವರು ಎಲ್ಲೆಲ್ಲಿ ಆಸ್ತಿಯನ್ನು ಮಾಡಿದ್ದಾರೆ, ಯಾರ್ಯಾರ ಹೆಸರಲ್ಲಿ ಆಸ್ತಿ ಮಾಡಿದ್ದಾರೆ, ಮತ್ತು ಅವರು ಕರ್ತವ್ಯ ನಿರ್ವಹಿಸುವಂಥ ಸಂದರ್ಭದಲ್ಲಿ ಎಷ್ಟೆಲ್ಲ ಅಕ್ರಮಗಳು ನಡೆದಿದೆ, ಇದೆಲ್ಲದರ ಬಗ್ಗೆ ಇಡಿ ಅಧಿಕಾರಿಗಳು ಮಾಹಿತಿಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಮತ್ತು ಅವರ ಆಸ್ತಿಗೆ ಸಂಬಂಧಪಟ್ಟಂಥ ದಾಖಲೆಗಳ ಪರಿಶೀಲನೆ ಮಾಡುವಂಥ ಸಂದರ್ಭ ಒಂದಕ್ಕೊಂದು ತಾಳೆ ಆಗಲಿಲ್ಲ ಅಂತಂದರೆ ಅದು ಒಂದು ರೀತಿಯಲ್ಲಿ ಸಂಕಷ್ಟವನ್ನು ತಂದೊಡ್ಡುತ್ತೆ ಮಂಜುನಾಥ್ ಅವರಿಗೆ. 2012ರಲ್ಲಿ ಮೈಸೂರು ಅಬಕಾರಿ ಡಿಸಿ ಆಗಿದ್ರು ಮಂಜುನಾಥ್. ಆ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯ ಒಂದು ಅಕ್ರಮ ನಡೆದಿರಬಹುದು, ಈ ಬಗ್ಗೆ ಕೂಡ ಅವರ ನಿವಾಸದಲ್ಲಿ ದಾಖಲೆಗಳ ಒಂದಷ್ಟು ಪರಿಶೀಲನಾ ಕಾರ್ಯದಲ್ಲಿ ಇಡಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಜಾರಿ ನಿರ್ದೇಶನಾಲಯ ಈಗಾಗಲೇ ಮಂಜುನಾಥ್ ಅವರ ಬೆಂಗಳೂರು ಮತ್ತು ಮೈಸೂರಿನ ನಿವಾಸ ಮತ್ತು ಅವರ ಆಪ್ತರ ಮನೆಯ ಮೇಲೂ ಕೂಡ ದಾಳಿ ನಡೆಸಿದ್ದು, ಏಕಕಾಲಕ್ಕೆ ನಡೆದಂಥ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಈ ದಾಳಿಯ ಸಂದರ್ಭದಲ್ಲಿ ಅನೇಕ ದಾಖಲೆಗಳ ಪರಿಶೀಲನಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ನಮ್ಮ ಜೊತೆ ಅಂದರೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ಮೈಸೂರಿನ ಬ್ಯೂರೋ ಚೀಫ್ ರಾಘವೇಂದ್ರ. ಒಂದು ಕಡೆ ಬೆಂಗಳೂರಲ್ಲೂ ಕೂಡ ಇಡಿ ಅಧಿಕಾರಿಗಳು ಮಂಜುನಾಥ್ ನಿವಾಸ ಕಚೇರಿಗಳ ಮೇಲೆ ದಾಳಿ ನಡೆಸಿರುವಂಥ ಸಂದರ್ಭದಲ್ಲೇ ಮೈಸೂರಿನಲ್ಲೂ ಕೂಡ ಯಾವ ರೀತಿ ಅಲ್ಲಿ ಇಡಿ ಅಧಿಕಾರಿಗಳ ಒಂದು ದಾಳಿ ನಡೆದಿರುವಂಥದ್ದು, ಅಲ್ಲಿ ದಾಖಲೆಗಳ ಪರಿಶೀಲನಾ ಕಾರ್ಯ ಯಾವ ರೀತಿ ಮುಂದುವರೆದಿದೆ ಅಂತ. ವಸಂತ್, ಏನು ಈ ಸಿಕ್ಕಿಬಿದ್ದಿರ್ತಕ್ಕಂಥ ಇಡಿ ಕೈಗೆ ಸಿಕ್ಕಿಬಿದ್ದಿರ್ತಕ್ಕಂಥ ಮಂಜುನಾಥ್ ಅಂತ ಏನು ವ್ಯಕ್ತಿ ಇದ್ದಾರೆ, ಈ ಅಧಿಕಾರಿ ಅಬಕಾರಿ ಇಲಾಖೆ ಅನಭಿಷಕ್ತ ದೊರೆ. ಇಡೀ ರಾಜ್ಯದಲ್ಲಿ ಯಾವುದೇ ಅಧಿಕಾರಿಯನ್ನ ಕೂಡ ಸರ್ಕಾರ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಆದ್ರೆ ಈ ವ್ಯಕ್ತಿಯನ್ನ ಮಾತ್ರ ಇದುವರೆಗೆ ಟಚ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಆಗಿರ್ಲಿಲ್ಲ. ಅನೇಕ ಭ್ರಷ್ಟಾಚಾರ ಪ್ರಕರಣಗಳು ಇವರ ಮೇಲೆ ಇದ್ರೂ ಕೂಡ ಇದುವರೆಗೆ ಯಾವುದೇ ಇಲಾಖೆ, ಲೋಕಾಯುಕ್ತ ಆಗ್ಲಿ ಮತ್ತೊಂದಾಗ್ಲಿ ಯಾವ ಇಲಾಖೆಯಲ್ಲೂ ಕೂಡ ತನಿಖೆಗೆ ಕೂಡ ಆಗಿರ್ಲಿಕ್ಕಿಲ್ಲ. ಯಾಕಂತಂದ್ರೆ ಇವರು ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿ. ಹಾಗಾಗಿ ಇವ್ರನ್ನ ಯಾರೂ ಕೂಡ ಇದುವರೆಗೆ ಟಚ್ ಮಾಡಿರಲಿಲ್ಲ. ಈಗ ಏನು ಇಡಿ ಅಧಿಕಾರಿಗಳು ಇವರ ಎಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ
ಏನು ದಾಖಲೆ ಸಮೇತ ಪತ್ತೆ ಮಾಡಿ ಈಗ ಒಂದಷ್ಟು ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರು ಮತ್ತೆ ಮೈಸೂರಿನಲ್ಲಿ ಏಕಕಾಲಕ್ಕೆ ದಾಳಿಯನ್ನ ಮಾಡಿದ್ದಾರೆ. ಮೈಸೂರಿನ ದಟ್ಟಗಳ್ಳಿ ನಿವಾಸದಲ್ಲಿ ಕೂಡ ದಾಳಿ ಮಾಡಿದ್ದಾರೆ. ಅಲ್ಲಿ ಸಾಕಷ್ಟು ದಾಖಲೆಗಳು ಕೂಡ ಪತ್ತೆಯಾಗಿದೆ. ಅವರು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ಹಲವಾರು ಎಳೆಗಳು ಇವಾಗ ಬಿಚ್ಕೊಳ್ಳೋದಿಕ್ಕೆ ಕೂಡ ಸಾಧ್ಯ ಆಗಿದೆ. ಅಲ್ಲಿ ಒಂದು ಯಮುನಾ ಅಂತೇಳಿ ಒಬ್ರು ಒಂದು ಮಹಿಳಾ ನಿವೃತ್ತ ಅಧಿಕಾರಿ ಕೂಡ ಆ ಮನೆಯಲ್ಲಿದ್ರು. ಅವರನ್ನು ಕೂಡ ವಶಕ್ಕೆ ತಗೊಂಡಿದ್ದಾರೆ ಯಾರು ಇಡಿ ಪೊಲೀಸ್ನವರು. ಅವ್ರನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಲ್ಲದೆ ಏನು ಮಂಜುನಾಥ್ ಅಂತೇಳಿ ಅಧಿಕಾರಿ ಇದ್ದಾರೆ, ಈ ಅಧಿಕಾರಿ ಕೇಂದ್ರ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡಿದ್ಕೊಂಡು ಕೂಡ ರಾಜ್ಯಾದ್ಯಂತ ಬಹಳಷ್ಟು ಕಡೆ ಆಸ್ತಿ ಇಲ್ಲ ಏನು ಕೋಟಿಗಟ್ಟಲೆ ಆಸ್ತಿಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇರತಕ್ಕಂಥದ್ದು. ಮೈಸೂರಿನ ಕಬಿನಿ ಹಿನ್ನೀರು ಪ್ರದೇಶದಲ್ಲಿ ಅತ್ಯಂತ ರಾಷ್ಟ್ರೀಯ ಉದ್ಯಾನವನದಲ್ಲಿ ಯಾವುದೇ ರೆಸಾರ್ಟ್ಗಳು ಇರಬಾರ್ದು ಅಂತ ಇದ್ರೂ ಕೂಡ ಅಲ್ಲಿರ್ತಕ್ಕಂಥ ಏಕೈಕ ರೆಸಾರ್ಟ್, ಕಬಿನಿಯ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏಕೈಕ ರೆಸಾರ್ಟ್ ಬಂದು ಈ ಮಂಜುನಾಥ್ ಏನು ಮಾಲೀಕತ್ವದಲ್ಲಿರ್ತಕ್ಕಂಥದ್ದು. ಹೀಗಿದ್ರೆ ಕೂಡ ಇದರ ವಿರುದ್ಧ ಸಾಕಷ್ಟು ಹೋರಾಟಗಳು ಕೂಡ ಆಗಿದ್ದಾವೆ. ಆದ್ರೆ ಇದುವರೆಗೆ ಅಲ್ಲಿ ಒಂದು ಏನು ಅಬಕಾರಿ ಪರವಾನಗಿ ಇರ್ಬೋದು, ರೆಸಾರ್ಟ್ ಅನ್ನು ಎತ್ತಂಗಡಿ ಮಾಡಿಸೋದ್ರಿಂದ ಯಾವುದೂ ಕೂಡ ಇದುವರೆಗೆ ಆಗಿರಲಿಲ್ಲ. ಆದ್ರೆ ಈಗ ಇಡಿ ಅಧಿಕಾರಿಗಳು ಎಂಟ್ರಿ ತಗೊಂಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಏನು ಮಂಜುನಾಥ್ನ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ ಅದು ಇಂಚಿಂಚಾಗಿ ಹೊರಗಡೆ ಬರುವಂತ ಸಾಧ್ಯತೆಗಳಿದಾವೆ. ರಾಘವೇಂದ್ರ, ಒಂದು ಕಡೆ ಅಬಕಾರಿ ಇಲಾಖೆಯಲ್ಲಿ ಇದ್ಕೊಂಡು ವೈ ಮಂಜುನಾಥ್ ಅವರು ತಾವು ಆಡಿದ್ದೇ ಆಟ ಅನ್ನುವಂಥ ಒಂದು ರೀತಿಯಲ್ಲಿ ವರ್ತಿಸ್ತಾ ಇದ್ರು ಅನ್ನುವಂಥದ್ದಿದೆ. ಜೊತೆಗೇನೆ ಮಹಿಳಾ ಅಧಿಕಾರಿಯ ಮೋಹದ ಬಲೆಯಲ್ಲಿ ಬಿದ್ದಿದ್ರು ಮಂಜುನಾಥ್ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಮೈಸೂರಿನ ಆ ಮಹಿಳಾ ಅಧಿಕಾರಿ ಯಾರು, ಇಡಿ ಮುಂದಿನ ಟಾರ್ಗೆಟ್ ಅವರೇನಾ? ಆ ಮಹಿಳಾ ಅಧಿಕಾರಿ ಹೆಸರಲ್ಲೂ ಅಪಾರ ಪ್ರಮಾಣದ ಆಸ್ತಿ ಖರೀದಿ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಿದೆಯಲ್ಲ? ಹೌದು ವಸಂತ್, ಏನು ಮೈಸೂರಿನಲ್ಲಿ ಇವರು ಅಬಕಾರಿ ಡಿಸಿ ಆಗಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಇವರ ಅಧೀನದಲ್ಲಿ ಮಹಿಳಾ ಅಧಿಕಾರಿ ಕೂಡ ಕೆಲಸ ಮಾಡ್ತಿದ್ರು. ಸಬ್ ಇನ್ಸ್ಪೆಕ್ಟರ್ ಆಗಿ ಆಗತಾನೆ ಅವರು ಜಾಯಿನ್ ಆಗಿ ಕೆಲಸ ಮಾಡ್ತಿದ್ರು ಅನ್ನೋಂಥದ್ದು ಮಾಹಿತಿ. ಆ ಸಂದರ್ಭದಲ್ಲಿ ಅವರ ಮೋಹಕ್ಕೆ ಬಿದ್ದಂತ ಈ ಮಂಜುನಾಥ್ ಅವರಿಗೆ ಸ್ವಯಂ ನಿವೃತ್ತಿಯನ್ನ ಕೊಡಿಸಿ ಅವರ ಹೆಸರಿನಲ್ಲಿ ಒಂದಷ್ಟು ಆಸ್ತಿಗಳನ್ನ, ಅಕ್ರಮ ಆಸ್ತಿಗಳನ್ನ ಸಂಪಾದನೆ ಮಾಡಿ ಅದರಲ್ಲಿ ದಟ್ಟಗಳ್ಳಿಯಲ್ಲಿ ಇರ್ತಕ್ಕಂಥ ಮನೆ ಏನಿದೆ ಆ ಮನೆಯಲ್ಲಿ ಅವ್ರನ್ನ ವಾಸಕ್ಕೆ ಇಟ್ಟಿದ್ರು ಅನ್ನುವಂಥದ್ದು ಈಗ ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ಅದರ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಇವತ್ತು ದಟ್ಟಗಳ್ಳಿಯ ಮನೆಗೆ ದಾಳಿ ಮಾಡದಂತ ಸಂದರ್ಭದಲ್ಲಿ ಏನು ನಿವೃತ್ತ ಮಹಿಳಾ ಅಧಿಕಾರಿ ಕೂಡ ಸಿಕ್ಕಿಬಿದ್ದಿದ್ದಾರೆ. ಅವರನ್ನ ಕೂಡ ತೀವ್ರ ವಿಚಾರಣೆಗೆ ಕೂಡ ಒಳಪಡಿಸ್ತಾ ಇದ್ದಾರೆ. ಇವರ ಹೆಸರಿನಲ್ಲಿ ಸಾಕಷ್ಟು ಆಸ್ತಿಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದಿದೆ. ಇನ್ನೊಂದು ಶ್ರೀನಿವಾಸ ಅನ್ನುವಂತ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆ ಶ್ರೀನಿವಾಸ ಯಾರು ಅನ್ನುವಂಥದ್ದು ಇವರ ಸಂಬಂಧಿನ ಅಥವಾ ಏನು ಈಗ ನಿವೃತ್ತ ಪೊಲೀಸ್ ಮಹಿಳಾ ಅಧಿಕಾರಿ ಅಂತಿದ್ರೆ ಅವರ ಸಂಬಂಧಿನ ಅಂತ ಗೊತ್ತಾಗ್ತಾ ಇಲ್ಲ, ಮಾಹಿತಿ ಇನ್ನೂ ಲಭ್ಯ ಆಗ್ತಾ ಇಲ್ಲ. ಆ ಶ್ರೀನಿವಾಸ್ ಅನ್ನುವಂತ ಅಧಿಕಾರಿ ಹೆಸರಿನಲ್ಲಿ ಕೂಡ ಮಂಜುನಾಥ್ ಸಾಕಷ್ಟು ಆಸ್ತಿಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇಡಿ ತನಿಖೆಯಲ್ಲಿ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಇನ್ನ ಸಂಜೆ ಒಳಗೆ ಸಾಕಷ್ಟು ಕಡೆ ಎಲ್ಲೆಲ್ಲಿ ಇವರ ಭ್ರಷ್ಟಾಚಾರದ ಏನು ಇದು ಕಬಂಧ ಬಾಹುಗಳು ಎಲ್ಲೆಲ್ಲಿ ಹರಡಿದ ಚಾಚಿದೆ ಅವೆಲ್ಲ ಕೂಡ ಮಾಹಿತಿ ಕೂಡ ಸಂಜೆ ಒಳಗಡೆ ಗೊತ್ತಾಗ್ತದೆ ವಸಂತ್. ಜೊತೆಗೆ ಒಂದಷ್ಟು ಈಗ ದಾಖಲೆಗಳ ಪರಿಶೀಲನಾ ಕಾರ್ಯ ಈಗ ಯಾವ ರೀತಿ ಮುಂದುವರೆದಿರುವಂಥದ್ದು, ಬಹುಶಃ ಇವತ್ತು ಕಂಪ್ಲೀಟ್ ಆಗಿ ಒಂದಷ್ಟು ಪ್ರಕ್ರಿಯೆಗಳು ಅಥವಾ ಒಂದಷ್ಟು ಆ ಪ್ರೊಸೆಸ್ಗಳು ಮುಂದುವರಿಬಹುದಾ ಅಂತ ಇಡಿ ಅಧಿಕಾರಿಗಳಿಂದ ಅಲ್ಲಿ? ಹೌದು ವಸಂತ್, ಖಂಡಿತವಾಗಿ. ಯಾಕೆಂದ್ರೆ ಇಡಿ ಅಧಿಕಾರಿಗಳ ಶೋಧ ಕಾರ್ಯಾಚರಣೆನೇ ಬಹಳ ವಿಭಿನ್ನವಾಗಿರುತ್ತೆ. ಅದು ಗೊತ್ತಿರ್ತಕ್ಕಂಥದ್ದು. ಅವರಿಗೆ ತೃಪ್ತಿ ಆಗೋ ತನಕ, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಅವ್ರು ಯಾವುದೇ ಕಾರಣಕ್ಕೂ ಅಲ್ಲಿಂದ ಕದಲೋದಿಲ್ಲ. ಅದು 24 ಗಂಟೆ ಅಲ್ಲ 48 ಗಂಟೆ ಆದ್ರೂ ಕೂಡ ಅವರು ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಕ್ಕಂಥದ್ದು. ಇವರ ಭ್ರಷ್ಟಾಚಾರದ ಎಳೆಗಳು ಎಲ್ಲೆಲ್ಲಿ ಯಾವ್ಯಾವ ಕಡೆ ಹರಡಿದಾವೆ ಆ ಎಲ್ಲ ಎಳೆಗಳ ಏನು ಮಾಹಿತಿಯನ್ನ ಸಂಪೂರ್ಣ ಕಲೆ ಹಾಕಿ ಅದರ ದಾಖಲೆಗಳನ್ನ ತೆಗೆಯೋ ತನಕ ಅವ್ರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅವೆಲ್ಲ ಮಾಹಿತಿಯನ್ನ ತಗೊಂಡೇ ಅವ್ರು ಇಲ್ಲಿಂದ ಹೊರಡ್ತಕ್ಕಂಥದ್ದು. ಹಾಗಾಗಿ ಅವರ ಕಾರ್ಯ ಈಗಷ್ಟೇ ಬೆಳಗ್ಗೆ ಆರಂಭ ಆಗಿರ್ತಕ್ಕಂಥದ್ದು. ಈಗ ಮಧ್ಯಾಹ್ನದ ವೇಳೆಗೆ ವಿರಾಮಕ್ಕೆ ಒಂದು ಅರ್ಧ ಗಂಟೆ ಅವರು ಊಟಕ್ಕೆ ಅಷ್ಟೇ ಮಾತ್ರ ಏನು ವಿಶ್ರಮಿಸಿದ್ದಾರೆ. ಜೊತೆಗೆ ಮತ್ತೆ ಈಗ ಕಂಟಿನ್ಯೂ ಆಗ್ತಾ ಇದೆ. ಇದು ಸಂಜೆ ತನಕನೂ ಮುಂದುವರಿಯುತ್ತೆ. ಸಂಜೆ ಮುಗಿಲಿಲ್ಲ ಅಂತ ಹೇಳಿದ್ರೆ ಅವ್ರು ನಾಳೆಗೂ ಕೂಡ ಮಧ್ಯರಾತ್ರಿ ತನಕ ಏನು ಶೋಧ ಕಾರ್ಯಾಚರಣೆ ಮುಂದುವರಿಸಿ ಮತ್ತೆ ಬೆಳಗಿನ ಜಾವ ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ ವಸಂತ್. ಈಗ ರಾಘವೇಂದ್ರ, ಅಲ್ಲಿ ದಟ್ಟಗಳ್ಳಿ ನಿವಾಸ ಮಾತ್ರನ ಅಥವಾ ಅವ್ರದ್ದು ಬೇರೆ ಇನ್ಯಾವುದಾದ್ರು ಕಚೇರಿ ಅಥವಾ ಮನೆ ಏನಾದರೂ ಇದೆಯಾ, ಅಥವಾ ಅವ್ರ ಆಪ್ತರ ಮನೆ ಅಲ್ಲೇನಾದ್ರೂ ಇಡಿ ದಾಳಿ ನಡೆಸಿರುವಂತ ಮಾಹಿತಿ ಏನಾದರೂ ಇದೆಯಾ? ಹೌದು, ಆ ಶ್ರೀನಿವಾಸ್ ಅನ್ನುವಂತ ವ್ಯಕ್ತಿಯ ಹೆಸರಿನಲ್ಲಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನುವಂಥದ್ದು ಈಗಷ್ಟೇ ಗೊತ್ತಾಗಿದೆ. ಹಾಗಾಗಿ ಆ ಶ್ರೀನಿವಾಸ್ ಯಾರು ಏನು ಎತ್ತ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗ್ತದೆ. ಆ ವ್ಯಕ್ತಿಯ
ಆ ವ್ಯಕ್ತಿ ಎಲ್ಲಿದ್ದಾನೆ ಯಾರು ಅನ್ನುವಂಥದ್ದು ಇದುವರೆಗೆ ರಿವೀಲ್ ಆಗಿಲ್ಲ. ಆದ್ರೆ ಆ ವ್ಯಕ್ತಿ ಹೆಸರಿನಲ್ಲಿ ಆಸ್ತಿ ಇರ್ತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಹಾಗಾಗಿ ಅವರ ಮನೆ ಮೇಲೆ ಕೂಡ ಇಡಿನವರು ಇನ್ನೊಂದು ತಂಡ ಅಲ್ಲಿ ದಾಳಿ ಮಾಡುವಂತ ಸಾಧ್ಯತೆಗಳಿದಾವೆ. ಅದು ಸ್ವಲ್ಪ ಹೊತ್ತಿನಲ್ಲಿ ನಮಗೆ ಗೊತ್ತಾಗ್ತದೆ ಎಲ್ಲಿ ಅಂತ ಹೇಳಿ. ಶ್ರೀನಿವಾಸನ್ ಅವರು ಮೈಸೂರ ಅಥವಾ ಬೇರೆ ಕಡೆ ಮಾಡಿದಾರ ಅನ್ನುವಂಥದ್ದು ಈ ತಕ್ಷಣಕ್ಕೆ ನಮಗೆ ಮಾಹಿತಿ ಲಭ್ಯ ಆಗ್ತಲ್ಲ. ಯಾಕೆಂದ್ರೆ ಇಡಿ ಅವರು ಕೆಲವು ಬಹಳ ಈ ತರದ ವಿಚಾರಗಳನ್ನ ಬಹಳ ಗೋಪ್ಯತೆ ಕಾಪಾಡೋ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅದು ರಿವೀಲ್ ಆಗ್ತಾ ಇಲ್ಲ. ಆದ್ರೆ ಇವರ ಕಬಂಧ ಬಾಹು ಅಂದ್ರೆ ಇವರ ಏನು ನೆಟ್ವರ್ಕ್ ಏನಿದೆ, ಭ್ರಷ್ಟಾಚಾರದ ನೆಟ್ವರ್ಕ್ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು. ತುಂಬಾ ಕಡೆ ಆಸ್ತಿ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ. ಏನು ಸುಮಾರು 2 ದಶಕಗಳಿಗೂ ಹೆಚ್ಚು ಕಾಲ ಈಗ ಆಲ್ರೆಡಿ ಅವರು ಸರ್ವಿಸ್ ಮಾಡಿರ್ತಕ್ಕಂಥದ್ದು ಅಬಕಾರಿ ಇಲಾಖೆಯಲ್ಲಿ. ಬಹಳಷ್ಟು ಆಯಕಟ್ಟಿನ ಜಾಗದಲ್ಲಿ ಇವರು ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಇವರಿಗೆ ಲೆಕ್ಕವಿಲ್ಲದಷ್ಟು ಆಸ್ತಿಗಳನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದ್ರೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಯಾರೂ ಕೂಡ ಇವನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆದ್ರೆ ಈಗ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿರೋದ್ರಿಂದ ಇವ್ರನ್ನ ಎಡೆಮುರಿ ಕಟ್ಟುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಇವರ ಇಂಚು ಆಸ್ತಿ ಎಲ್ಲೆಲ್ಲಿ ಮಾಡಿದ್ದಾರೆ ಎಲ್ಲಾ ಮಾಹಿತಿಗಳು ಹೊರಗಡೆ ಬೀಳುವಂತ ಸಾಧ್ಯತೆಗಳಿದಾವೆ. ಹೊಸ ತಾವು ಹೇಳಿದ ಹಾಗೆ ಬಗದಷ್ಟು ಬಯಲಾಗ್ತಾ ಇದೆ ಇವರ ಅಕ್ರಮಗಳು, ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ, ಮತ್ತೆ ಇದೆಲ್ಲವೂ ಕೂಡ ಮತ್ತೆ ಅವರ ಆಪ್ತರಿಗೂ ಕೂಡ ಇದು ಕಂಟಕನೆ. ಹೀಗಾಗಿ ಇವ್ರ ಮೇಲೆ ಕೇಳಿ ಬರ್ತಾ ಇರುವಂಥ ಗಂಭೀರ ಆರೋಪಗಳು, ಈಗ ತಲಾಶ್ ನಡೆಸ್ತಾ ಇರುವಂಥ ಇಡಿ ಅಧಿಕಾರಿಗಳ ಒಂದು ನಡೆ, ಇವೆಲ್ಲವೂ ಕೂಡ ಈ ಪ್ರೊಸೀಜರ್ಗಳು ಇವೆಲ್ಲ ನೋಡಿದಾಗ ಮುಂದಿನ ದಿನಗಳಲ್ಲಿ ಕಾನೂನಿನ ಕುಣಿಕೆ ಯಾವ ರೀತಿ ಬಿಗಿ ಆಗ್ತಾ ಹೋಗಬಹುದು, ಯಾವ ರೀತಿ ಸಂಕಷ್ಟ ಎದುರಾಗ್ತಾ ಹೋಗಬಹುದು ಅಂತ ಮಂಜುನಾಥ್ಗೆ. ಹೌದು, ಇದು ಎಲ್ಲೊಂದು ಕಡೆ ಇದು ಕೇವಲ ಅಧಿಕಾರಿಯ ವಿಚಾರ ಮಾತ್ರ ಅಲ್ಲ. ಈ ಅಧಿಕಾರಿಗೆ ರಾಜಕಾರಣಿಗಳ ಸಂಪರ್ಕ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು, ಅವರ ಬ್ರದರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ನೇರ ಸಂಬಂಧದಲ್ಲಿ ಇರೋದ್ರಿಂದ ಇವರ ಭ್ರಷ್ಟಾಚಾರದ ವ್ಯಾಪ್ತಿ ಕೇವಲ ತಮ್ಮ ಅಧಿಕಾರ ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಿಲ್ಲ. ಇವರು ಸಾಕಷ್ಟು ಕಡೆ ಫಂಡಿಂಗ್ ಮಾಡಿರ್ತಕ್ಕಂತ ಏನು ಸಾಧ್ಯತೆಗಳು ಕೂಡ ಇದೆ. ಯಾರ್ಯಾರಿಗೆ ಫಂಡಿಂಗ್ ಮಾಡಿದ್ದಾರೆ, ಯಾವ್ಯಾವ ಕ್ಷೇತ್ರದಲ್ಲಿ ಫಂಡಿಂಗ್ ಮಾಡಿದ್ದಾರೆ, ಯಾರ್ಯಾರಿಗೆ ಫಂಡಿಂಗ್ ಮಾಡಿದ್ದಾರೆ ಎಲ್ಲವೂ ಕೂಡ ಇಡಿ ಅಧಿಕಾರಿಗಳು ಜಾಲಾಡದೆ ಬಿಡೋದಿಲ್ಲ. ಆಮೇಲೆ ಇವರ ಸಂಪನ್ಮೂಲ ಕೇವಲ ಒಂದು ಕಡೆ ಕೇಂದ್ರೀಕೃತ ಆಗಿಲ್ಲ, ಬಹಳಷ್ಟು ಕಡೆ ಸಂಪನ್ಮೂಲ ಬರೀ ಕರ್ನಾಟಕದಲ್ಲ ಹೊರ ರಾಜ್ಯಗಳಲ್ಲೂ ಕೂಡ ಗೋವಾ, ಮಹಾರಾಷ್ಟ್ರ ಬೇರೆ ಬೇರೆ ಕೂಡ ಇವರ ಏನು ಅಕ್ರಮ ಸಂಪಾದನೆ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದು. ಅಲ್ಲಿ ಕೂಡ ಇವರು ಇಡಿ ಆಗೋದ್ರಿಂದ ದೇಶಾದ್ಯಂತ ಇಡಿ ಅದಕ್ಕೆ ವ್ಯಾಪ್ತಿ ಇರೋದ್ರಿಂದ ಆ ಕಾರಣಕ್ಕೋಸ್ಕರ ಇಡಿ ಎಂಟ್ರಿ ತಗೊಂಡಿರ್ತಕ್ಕಂಥದ್ದು. ಇವರ ವ್ಯಾಪ್ತಿ ಬರೀ ಕರ್ನಾಟಕದಲ್ಲಿ ಮಾತ್ರ ಇಲ್ಲ, ಅಕ್ಕಪಕ್ಕದ ರಾಜ್ಯಗಳಿಗೂ ಕೂಡ ಇವ್ರದ್ದು ಭ್ರಷ್ಟಾಚಾರದ ಅಂದ್ರೆ ಇನ್ವೆಸ್ಟ್ಮೆಂಟ್ಸ್ ವ್ಯಾಪ್ತಿ ಇರೋದ್ರಿಂದ ಅಲ್ಲೆಲ್ಲ ಕೂಡ ಇವರು ಬೆನ್ನತ್ತುವಂತ ಎಲ್ಲ ಸಾಧ್ಯತೆಗಳು ಇದಾವೆ. ಜೊತೆಗೆ ಏನು ಮಂಜುನಾಥ್ ಅಂತ ಇದ್ದಾರೆ, ಮಂಜುನಾಥ್ಗೆ ಏನು ರಾಜ್ಯದಲ್ಲಿ ವಿಶೇಷವಾಗಿ ಜಾರಕಿಹೊಳಿ ಬ್ರದರ್ಸ್ ಅವರ ಕೃಪಾ ಕಟಾಕ್ಷ ಇರೋದ್ರಿಂದ ಇವ್ರನ್ನ ಯಾರು ಕೂಡ ಇದುವರೆಗೆ ಟಾರ್ಗೆಟ್ ಮಾಡಿ ಅವನ್ನ ಅರೆಸ್ಟ್ ಮಾಡುವಂತದ್ದಾಗ್ಲಿ, ತನಿಖೆ ಮಾಡುವಂತದ್ದಾಗ್ಲಿ ಮತ್ತೊಂದು ಯಾವುದೇ ಕಾರಣಕ್ಕೂ ಇದುವರೆಗೂ ಸಾಧ್ಯ ಆಗಿರ್ಲಿಲ್ಲ. ಆದ್ರೆ ಇವರ ವಿಚಾರಗಳು ಮಾತ್ರ ಬಹಳಷ್ಟು ಕಡೆ ಮಾಧ್ಯಮಗಳು ಕೂಡ ಬಂದಿದೆ. ಮಾಧ್ಯಮಗಳಲ್ಲಿ ಸಾಕಷ್ಟು ಬಾರಿ ಇವರ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಪ್ರಸಾರ ಆಗಿದೆ. ಆದ್ರೆ ಎಲ್ಲಿಯೂ ಕೂಡ ಎಷ್ಟೇ ಮಾಧ್ಯಮಗಳಲ್ಲಿ ವರದಿಯಾಗಿದ್ರು ಇವರ ಭ್ರಷ್ಟಾಚಾರ ವಿಚಾರಗಳು ಸಾಕಷ್ಟು ಬೆಳಕಿಗೆ ಬಂದಿದ್ರು ಕೂಡ ಇದುವರೆಗೆ ಯಾವುದೇ ತನಿಖೆ ಆಗ್ಲಿ, ಗಂಭೀರ ತನಿಖೆ ಆಗ್ಲಿ ಇದುವರೆಗೆ ನಡೆದೇ ಇರಲಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಇಡಿ ಬಹಳ ಧೈರ್ಯದಿಂದ ಅಂದ್ರೆ ಇಡಿಗೆ ಸಾಕಷ್ಟು ಮಾಹಿತಿ ಕಲೆಕ್ಟ್ ಮಾಡೋದಕ್ಕೂ ಸಾಕಷ್ಟು ಟೈಮ್ ಹಿಡಿದಿದೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ತುಂಬಾ ದೊಡ್ಡ ಮಟ್ಟದ ಏನು ಕೈ ಆಗಿರೋದ್ರಿಂದ ವ್ಯಕ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಂಡೇ ಇಡಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಡಿ ಇದೊಂದೇ ಅಲ್ಲ, ಇಡಿ ತನ್ನ ಇದಾದ್ಮೇಲೆ ಈ ಆಸ್ತಿಗಳನ್ನೆಲ್ಲ ಕೂಡ ಮುಟ್ಗೋಲ್ ಹಾಕೊಂಡು ಎನ್ಫೋರ್ಸ್ಮೆಂಟ್ ಏನೇನ್ ಬೇಕು ಎಲ್ಲವನ್ನ ಕೂಡ ಏನು ಲೆಕ್ಕಾಚಾರವನ್ನು ಎಲ್ಲಾನು ಕೂಡ ಏನು ಒಂದು ಬೆಂಡೆತ್ತುವಂತದ್ದು ಕೆಲಸಗಳು ಈಗ ಒಂದೊಂದಾಗಿ ಆರಂಭ ಆಗ್ತದೆ. ವಸಂತ್, ಸ್ಯಾಂಡಲ್ವುಡ್ನ ನಟ ನಟಿಯರು ಅಥವಾ ನಿರ್ಮಾಪಕರು ಅಥವಾ ಬಾಲಿವುಡ್ನ ನಟ ನಟಿಯರು ಅಥವಾ ನಿರ್ಮಾಪಕರಿಗೂ ಕೂಡ ಈಗ ನಡುಕ ಶುರುವಾಗಿದೆ. ಮತ್ತೆ ಈ ಕೋಟಿ ಕೋಟಿ ಹಣವನ್ನು ಕೂಡ ಹೂಡಿಕೆ ಮಾಡಿದ್ರು, ಆ ಕಪ್ಪು ಹಣ ಯಾರದ್ದು, ಇಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಹಣ ಹೂಡಿಕೆ ಮಾಡಿರುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಓಕೆ, ಬಹುಶಃ ಲೈನ್ ಕಟ್ ಆಯಿತು ಅಂತ ಅನಿಸುತ್ತೆ. ಥ್ಯಾಂಕ್ ಯು ರಾಘವೇಂದ್ರ ಅವರು. ರಾಘವೇಂದ್ರ ಮಾತಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಮಂಜುನಾಥ್ ಎಲ್ಲೆಲ್ಲಿ ಅಕ್ರಮ ನಡೆಸಿದರೆ ಒಬ್ಬ ಅಬಕಾರಿ ಇಲಾಖೆ ಅಧಿಕಾರಿಯಾಗಿದ್ದುಕೊಂಡು ಮತ್ತೆ ಪ್ರಮುಖವಾಗಿ ಅವರ ಜೊತೆ ಇನ್ಯಾರೆಲ್ಲ ಇರಬಹುದು ಇದೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮತ್ತು ಯಾರಿಗೆಲ್ಲ ಮತ್ತು ಎಲ್ಲೆಲ್ಲಿ ಆಸ್ತಿಯನ್ನು ಮಾಡಿದ್ದಾರೆ ಅವರ ಅತ್ಯಾಪ್ತರ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಆಮೇಲೆ ಮೈಸೂರಿನಲ್ಲೂ ಕೂಡ ಅವರ